ಇಲ್ಲೇ ಭಯಂಕರ ಬಿಸಿಲಿತ್ತು. ಇಲ್ಲೇ ಕೆಳಗೆ ಬಂದುಬಿಟ್ಟು ಕೊಕೊನಟ್ ವಾಟರ್ ಕುಡಿತಾ ಇದ್ದೀವಿ. ನಾನು ಇವ್ರದ್ದು ಆಯಿತು ಆಲ್ರೆಡಿ. ಇವ್ರೀಗ ವಾಪಸ್ ಕೊಟ್ಟಿದ್ದಾರೆ ರಿಟರ್ನ್. ಅದು ಒಳಗಿನ ಕೊಬ್ಬರಿ ತಿನ್ನೋಕ್ಕೆ ಬೇಕು, ಎಳ್ನೀರು ಬೇಕೇ ಬೇಕು. ಎಷ್ಟಾಗುತ್ತೋ ಅಷ್ಟು ಎಳ್ನೀರು ಎಷ್ಟು ಕುಡಿತೀವಿ ಭಾಳ ಬೆಟ್ರ್. ಬೋತ್ ಎಂಜಾಯಿಂಗ್. ಹಾಂ, ಕೊಕೊನಟ್ ಹೌದು. ಅದು ಅಟ್ಲೀಸ್ಟ್ ಅದು ಗಂಜಿ ಸಿಕ್ಕಿದೆ. ಹೊಟ್ಟೆ ತುಂಬಲಿಕ್ಕೆ ಅಲ್ಲೇ ಅದು ಹಾಗೆ ಬಾಡಿ ತಂಪಾಗಲಿಕ್ಕೆ. ತಂಪಾಯ್ತಿಲ್ಲ ಇದ್ರೊಳಗೆ. ಸೇಲಿಗದ ಅಂತ ನೋಡ್ರಿ. ಯಾರ್ಯಾರು ವಾಟ್ಸಪ್ ನಂಬರ್ ಇದೆ ಅಲ್ಲಿ ಕೊಂಡ್ಕೊಳ್ಳೋದಿದ್ರೆ ವಾಟ್ಸಪ್ ಮಾಡ್ಬೋದು. ಈಗ ಆ್ಯಕ್ಚುಲಿ ಟ್ರೀ ಹೌಸ್ ಲೊಕೇಶನಿಗೆ ಬಂದೀವಿ. ಇಲ್ಲಿ ಎಂಟ್ರೆನ್ಸ್ ಪಾರ್ಕಿಂಗಿಗೆ 5000, ಒಳಗೆ ಎಂಟ್ರಿಗೆ 25,000, ಆ ಟ್ರೀ ಹೌಸಿಗೆ 75,000 ಅಂತೆ ಪರ್ ಪರ್ಸನ್ನು. ಇಲ್ಲೆಲ್ಲ ಫೋಟೋಸ್ ಹೊಡ್ಕೊಳಕ್ಕೆ ಒಂದು ಸ್ಪಾಟ್ಸ್ ಇದೆ, ನೋಡೋಣ ಅಂತ ಏನೇನಾಗುತ್ತೆ. ಸೊ ನಾವು ಡೈಮಂಡ್ ಬೀಚ್, ಅತುಫ್ ಬೀಚ್ ನೋಡೋದು ಮುಗಿಸ್ಕೊಂಡು ಸೊ ಅಲ್ಲೇ ಇರುವಂಥ ಒಂದು ಟ್ರೀ ಹೌಸ್ ಇತ್ತಿಲ್ಲಿ. ಸೊ ಇದು ನೋಡಿದ್ರಾಯಿತು ಅಂತ ಅರೌಂಡ್ 4 ಮಿನಿಟ್ಸಿಂದ ವೇ ಇತ್ತಿದ್ದು, ಅರೌಂಡ್ 1 ಕಿಲೋಮೀಟ್ರ್ ಅಂತ ಗಾಡಿ ಮೇಲೆ. ಸೊ ಅಲ್ಲಿ ಬಂದ್ವಿ ನಾವು. ಸೊ ಇಲ್ಲಿ ಸುತ್ತಮುತ್ತ ಎಲ್ಲ ಫುಲ್ ಓಷನ್ ಸರೌಂಡೆಡ್ ಇತ್ತು. ಇಲ್ಲಿ ಟಿಕೆಟ್ಸ್ ತೊಗೊಂಡ್ವಿ, ಎಂಟ್ರಿ ಟಿಕೆಟ್ ಅರೌಂಡ್ 25K ಅಂತ. ಸೊ ಒಬ್ಬೊಬ್ರಿಗೆ ಒಂದೊಂದು ಬ್ಯಾಂಡ್ ಕೊಟ್ಟಿದ್ರು ಅಲಾಂಗ್ ವಿತ್ ವಾಟರ್ ಬಾಟಲ್. ಸೊ ಎಲ್ಲರೂ ಈ ಬ್ಯಾಂಡು ಮತ್ತು ವಾಟರ್ ಬಾಟಲ್ ತೊಗೊಂಡು ಒಳಗಡೆ ಹೋದ್ವಿ ಸ್ಪಾಟ್ ನೋಡ್ಲಿಕ್ಕಂತ ಹೆಂಗಿದೆ ಅಂಥೇಳಿ. ಸೊ ಒಂಥರ ಚೆನ್ನಾಗಿತ್ತು. ಟ್ರೀ ಹೌಸ್ ಮಾಲೆಟಿಂಗ್ ಅಂತ ಹೆಸರು. ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸು ಇತ್ತು, ಟ್ರೀ ಹೌಸಿಂದು ಇತ್ತು. ಸೊ ನಾವು ತಳಗಡೆ ಹೋದ್ವಿ. ಫುಲ್ ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಓಷಿಯನ್ ಇದು. ಸೊ ಸ್ಪಾಟ್ ಒಂಥರ ರಿಲ್ಯಾಕ್ಸಿಂಗ್ ಆಗ್ಲಿಕ್ಕೆ ಚೆನ್ನಾಗಿತ್ತು. ಅಲ್ಲಿ ಫುಲ್ ಬೆಂಚಸ್ಸು, ಹೋಟೆಲ್ಲು ಇತ್ತು ಒಳಗಡೆ. ಸೊ ಹೋಟೆಲ್ ಒಳಗಡೆ ಏನು ಬೇಕಾದ್ರೂ ನಾವು ಆರ್ಡ್ರ್ ಮಾಡಿ ತೊಗೊಳಂಗಿತ್ತು. ಇದು ಬ್ಯಾಂಬೂದು ಹಾರ್ಟ್ ಶೇಪ್ಡು ಫೋಟೋಶೂಟ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪಾಟು ಮಾಡಿದ್ರು. 2 ಸ್ಪಾಟ್ ಇತ್ತು ಆ್ಯಕ್ಚುಲಿ. ಸೊ ಪೀಪಲ್ ಬಂದು ಅಲ್ಲಿ ಫೋಟೋಸ್ ತೊಗೋಬೋದಿತ್ತು. ಸೊ ನಾವೆಲ್ಲ ಅಲ್ಲಿ ಊಟ ಅದು ಮಾಡಿದ್ವಿ, ಆಮೇಲೆ ಫೋಟೋಸು ತೊಗೊಂಡ್ವಿ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸೊ ತಳಗಡೆ ಹೋಗೋಕ್ಕಾಗಲಿಲ್ಲ, ಯಾಕಪ್ಪ ಅಂತಂದರೆ ತಳಗಡೆ ತುಂಬ ಸ್ಟೆಪ್ಸು ಮತ್ತು ಸ್ಟೀಪ್ಸ್ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ವಾಚ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಬಾಯ್.